ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಕ್ಯೂ ಎನಲ್ಲಿ ಫಸ್ಟು ಚಾಪ್ಟ್ರು ಕೋರಿಲೇಷನ್ ಮತ್ತು ಕಾರ್ಲ್ ಪಿಯರ್ಸನ್ ಆಫ್ ಕೋಎಫಿಷಿಯೆಂಟ್ ಆಫ್ ಕೋರಿಲೇಷನನ್ನು ನಾವು ಡಿಸ್ಕಸ್ ಮಾಡೋಣ. ಆಲ್ರೆಡಿ ನಿಮಗೆ ಪ್ರಾಬ್ಲಮ್ಸ್ನ ಕಳಿಸಿದ್ದೀನಿ. ಇಟ್ ಈಸ್ ವೆರಿ ಸಿಂಪಲ್. ನಾವು ಏನು ವೇರಿಯೇಬಲ್ಸ್ಗಳಿರುತ್ತೆ, ಟೂ ವೇರಿಯೇಬಲ್ಸ್ ನಡುವೆ ಇರುವಂತಹ ಡಿಫ್ರೆನ್ಸನ್ನು ನಾವು ಕಾರ್ಲ್ ಪಿಯರ್ಸನ್ ಮತ್ತು ಸ್ಪೇರ್ಮೆನ್ಸ್ ಆಫ್ ರ್ಯಾಂಕ್ ಕೋರಿಲೇಷನ್ ಅಂತ ಬರುತ್ತೆ, ಎರಡು ಮೆಥಡು, ಮತ್ತು ಸ್ಕ್ಯಾಟರ್ ಡಯಾಗ್ರಾಮ್ ಅಂತ ಬರುತ್ತೆ. ಆ ಮೂರು ಮೆಥಡ್ಸಲ್ಲಿ ನಾವು ನಿಮಗೆ ಈ ಸರಿ ಸಿಲೆಬಸ್ಸಲ್ಲಿ ನಿಮಗೆ ಕಾರ್ಲ್ ಪಿಯರ್ಸನ್ ಆಫ್ ಕೋಎಫಿಷಿಯೆಂಟ್ ಆಫ್ ಕೋರಿಲೇಷನನ್ನು ಇಟ್ಟಿದ್ದಾರೆ, ಮತ್ತು ಸ್ಪೇರ್ಮೆನ್ಸ್ ರ್ಯಾಂಕ್ ಕೋರಿಲೇಷನನ್ನು ಕೊಟ್ಟು ಈ ಎರಡು ಮೆಥಡ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ. ಇವತ್ತು ನಾನು ಫಸ್ಟ್ ಪ್ರಾಬ್ಲಮ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಗೊತ್ತಿರೋ ಥರ ಎರಡು ಮೆಥಡ್ಸ್ಗಳಿದೆ, ಎರಡು ಫಾರ್ಮುಲಾಸ್ ಇದೆ. ಒಂದು ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಆಲ್ರೆಡಿ ನಿಮಗೆ ಕಳಿಸಿದ್ದೀನಿ. ಡೈರೆಕ್ಟ್ ಮೆಥಡ್ ಫಾರ್ಮುಲಾ ನಿಮಗೆ ಗೊತ್ತು, ಸಿಗ್ಮಾ ಡಿ ಎಕ್ಸ್ ಡಿ ವೈ ಡಿವೈಡೆಡ್ ಬೈ ರೂಟ್ ಆಫ್ ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಡಿ ವೈ ಸ್ಕ್ವೇರ್. ಇದು ಡೈರೆಕ್ಟ್ ಮೆಥಡ್ ಫಾರ್ಮುಲಾ. ಮತ್ತು ಶಾರ್ಟ್ಕಟ್ ಮೆಥಡ್ ಫಾರ್ಮುಲಾನ ಶಾರ್ಟ್ಕಟ್ ಮೆಥಡ್, ನೀವು ಎರಡು ಫಾರ್ಮುಲಾ ಯಾವ್ದು ಹಾಕಿದ್ರು ನಿಮಗೆ ಆನ್ಸರ್ ಬರುತ್ತೆ, ಏನು ತೊಂದರೆ ಇಲ್ಲ. ಪಾಯಿಂಟ್ ವೇರಿಯೇಷನ್ ಹಾಕ್ಬೋದು ಅಷ್ಟೇ, ಬಟ್ ಆನ್ಸರ್ ಸೇಮ್ ಇರುತ್ತೆ. ಆ್ಯಂಡ್ ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಎನ್ ಸಿಗ್ಮಾ ಡಿ ಎಕ್ಸ್ ಡಿ ವೈ ಮೈನಸ್ ಬ್ರಾಕೆಟ್ ಸಿಗ್ಮಾ ಡಿ ಎಕ್ಸ್ ಮೈನಸ್ ಸಿಗ್ಮಾ ಡಿ ವೈ, ಇದು ಮತ್ತೆ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಸಿಗ್ಮಾ ಡಿ ಎಕ್ಸ್ ಹೋಲ್ ಸ್ಕ್ವಯರ್, ರೂಟ್ ಪೂರ್ತಿ ಹಾಕ್ಬೇಕು, ಮತ್ತೆ ರೂಟ್ ಸಿಗ್ಮಾ ಎನ್ ಸಿಗ್ಮಾ ಡಿ ವೈ ಸ್ಕ್ವೇರ್ ಮೈನಸ್ ಸಿಗ್ಮಾ ಡಿ ವೈ ಹೋಲ್ ಸ್ಕ್ವೇರ್. ಇಷ್ಟನ್ನ ನೀವು ಶಾರ್ಟ್ಕಟ್ ಮೆಥಡ್ ಫಾರ್ಮುಲಾ ಮತ್ತು ಇದು ಡೈರೆಕ್ಟ್ ಮೆಥಡ್ ಫಾರ್ಮುಲಾ. ಆ್ಯಂಡ್ ಈಗ ಪ್ರಾಪಬಲ್ ಎರರ್ ಪಿ ಅಂತ ಪ್ರಾಪಬಲ್ ಎರರ್ ಫಾರ್ಮುಲಾ ಹಾಕ್ಬೇಕಾಗುತ್ತೆ. ಪ್ರಾಪಬಲ್ ಎರರ್ ಫಾರ್ಮುಲಾ 0.6745 ಬ್ರಾಕೆಟ್ 1 ಮೈನಸ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್. ದಿಸ್ ಇಸ್ ದ ಪ್ರಾಪಬಲ್ ಎರರ್ ಫಾರ್ಮುಲಾ. ಇಷ್ಟನ್ನ ನಿಮಗೆ 15 ಮಾರ್ಕ್ಸಿಗೆ ಕೇಳ್ತಾರೆ. ಯಾವ್ದಾರ ಒಂದು ಮೆಥಡನ್ನು ಡೈರೆಕ್ಟ್ ಮೆಥಡ್, ಆಲ್ಮೋಸ್ಟ್ ಆಲ್ ಎಲ್ಲರೂ ಡೈರೆಕ್ಟ್ ಮೆಥಡನ್ನು ಫಾಲೋ ಅಪ್ ಮಾಡ್ತಾರೆ. ಡೈರೆಕ್ಟ್ ಮೆಥಡ್ನ ಫಾಲೋ ಅಪ್ ಮಾಡೋಣ. ಶಾರ್ಟ್ಕಟ್ ಮೆಥಡ್ ಯಾವಾಗ ಯೂಸ್ ಮಾಡಬೇಕು ಅದನ್ನು ನಾನು ಹೇಳ್ತೀನಿ ನಿಮಗೆ. ಆ್ಯಂಡ್ ಅಗೇನ್ ಅರ್ಥಮೆಟಿಕ್ ಮೀನ್ ಯಾವಾಗ, ಅಸ್ಯೂಮ್ಡ್ ಮೀನನ್ನು ಯಾವಾಗ ಯೂಸ್ ಮಾಡಬೇಕು ಅಂತಂದರೆ ವ್ಯಾಲ್ಯೂಸ್ ಏನೋ ಡೆಸಿಮಲಲ್ಲಿ ಇದ್ದಾಗ ಅರ್ಥಮೆಟಿಕ್ ಮೀನನ್ನ ನೀವು ಅವಾಗ ಯೂಸ್ ಮಾಡಬೇಕಾಗುತ್ತೆ. ಅರ್ಥಮೆಟಿಕ್ ಮೀನ್ ಯೂಸ್ ಮಾಡಿದ್ರೆ ಶಾರ್ಟ್ಕಟ್ ಮೆಥಡ್ ಫಾರ್ಮುಲಾ ಇಸ್ ವೆರಿ ಸೂಟಬಲ್ ಆಗಿರುತ್ತೆ. ಓಕೆ, ಈಗ ನಾನು ನಿಮಗೆ ಫಸ್ಟ್ ಪ್ರಾಬ್ಲಮ್ನ ಹೇಳ್ತೀನಿ. ಓಕೆ, ಇಲ್ಲಿ ಫಸ್ಟ್ ಪ್ರಾಬ್ಲಮು, ಕ್ಯಾಲ್ಕುಲೇಟ್ ದ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯೆಂಟ್ ಆಫ್ ಕೋರಿಲೇಷನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಆ್ಯಂಡ್ ಕಮೆಂಟ್ ಆನ್ ದ ರಿಸಲ್ಟ್ ಥ್ರೂ ದ ಪ್ರಾಪಬಲ್ ಎರರ್. ಅಂದರೆ ಪ್ರಾಪಬಲ್ ಎರರ್ನ ಕಂಡುಹಿಡಿದು ಈ ಒಂದು ಡಾಟಾದ ರಿಸಲ್ಟನ್ನು ತೋರಿಸಿ ಅಂತ ಅಂತಿದ್ದಾರೆ. ಏನು ಮಾರ್ಕ್ಸ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮಾರ್ಕ್ಸ್ ಇನ್ ಕ್ವಾಂಟಿಟಿ ಅನಾಲಿಸಿಸ್, ಅಂದರೆ ಎರಡು ಸಬ್ಜೆಕ್ಟಿಂದ ಮಾರ್ಕ್ಸನ್ನು ಕೊಟ್ಟಿದ್ದಾರೆ, ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ದು ಮತ್ತು ಕ್ಯೂ ಎದನ್ನ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ನೀವು ಅವೆರಡನ್ನೂ ಕಂಪೇರ್ ಮಾಡಿ ರಿಸಲ್ಟ್ ಏನು ಬರುತ್ತೆ, ಇನ್ಸಫಿಷಿಯೆಂಟಾ ಅಥವಾ ಸಿಗ್ನಿಫಿಕೆಂಟಾ ಇನ್ಸಿಗ್ನಿಫಿಕೆಂಟಾ ಅಂತ ನೀವು ತೋರಿಸ್ಬೇಕಾಗುತ್ತೆ. ಹಾಗಾದರೆ ನಾ ಇಲ್ಲಿ ಮಾರ್ಕ್ಸ್ ಇನ್ ಎಫ್ ಎನ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಮಾರ್ಕ್ಸ್ ಇನ್ ಎಫ್ ಎನ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ವ್ಯಾಲ್ಯೂಸ್ ಕೊಟ್ಟಿದ್ದಾರೆ 30, 60, 30, 66, 72, 24, 18, 12, 42, 6 ಇಷ್ಟು ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ. ನೀವು
ನ ಫೈಂಡ್ ಔಟ್ ಮಾಡಬೇಕು. ಡಿ ಎಕ್ಸ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಈ ಎಕ್ಸ್ ವ್ಯಾಲ್ಯೂಸ್ ಅಲ್ಲಿ ಎಕ್ಸ್ ಮೈನಸ್ ಮೀನ್ ಅಥವಾ ಎಕ್ಸ್ ಬಾರ್ ಅನ್ನ ಕಂಡುಹಿಡಿದ್ರೆ ನಿಮಗೆ ಡಿ ಎಕ್ಸ್ ಸಿಗುತ್ತೆ. ನನಗೆ ಇದಾದ್ಮೇಲೆ ಡಿ ಎಕ್ಸ್ ಸ್ಕ್ವಯರ್ ಮಾಡಬೇಕು. ಅಂದರೆ ಇಲ್ಲಿ ಬಂದಿರೋಂಥ ಆನ್ಸರ್ನ 2 ಸರಿ ಮಲ್ಟಿಪ್ಲೈ ಮಾಡ್ಕೋಬೇಕು. ವೈ ವ್ಯಾಲ್ಯೂಸ್, ವೈನ ನಾನು ಮಾರ್ಕ್ಸ್ ಇನ್ ಕ್ವಾಂಟಿಟಿ ಅನಾಲಿಸಿಸ್ನ ವೈ ಅಂತ ತಗೊಂತೀನಿ. 6, 36, 12, 48, 30, 6, 24, 36, 30, last one 12. ಓಕೆ, ಸೇಮ್ ಹ್ಯಾಸ್ ಇಟ್ ಈಸ್. ಇಲ್ಲಿ ಡಿ ಎಕ್ಸ್ ಹೆಂಗೆ ಕಂಡಿಡಿದ್ರು ಇಲ್ಲೂ ಡಿ ವೈನ ಕಂಡುಹಿಡ್ಕೋಬೇಕಾಗುತ್ತೆ. ಡಿ ವೈ ಹೆಂಗೆ ಕಂಡಿಡ್ತಾರೆ ಅಂದರೆ ವೈ ಮೈನಸ್ ವೈ ಬಾರ್ ಅಥವಾ ವೈ ಮೀನ್ ಅಂತ ಅಂತೀವಿ. ನೋಡಿ ಇಲ್ಲಿ ಡಿ ವೈನ ಸ್ಕ್ವಯರ್ ಮಾಡ್ಕೋಬೇಕು. ಆಮೇಲೆ ಲಾಸ್ಟಿಗೆ ಡಿ ಎಕ್ಸ್ ಮತ್ತು ಡಿ ವೈನ ಎರಡನ್ನೂ ಸಹ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಫಾರ್ಮುಲಾ ನೋಡಿ, ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಸಿಗ್ಮಾ ಡಿ ಎಕ್ಸ್ ಡಿ ವೈ ಡಿವೈಡೆಡ್ ಬೈ ರೂಟ್ ಆಫ್ ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ ರೂಟ್ ಆಫ್ ಸಿಗ್ಮಾ ಡಿ ವೈ ಸ್ಕ್ವಯರ್. ನಿಮ್ಗೆ ಇಷ್ಟು ಬೇಕು ನೋಡಿ. ಈಗ ನಿಮಗೆ ಡಿ ಎಕ್ಸ್ ಸಿಗ್ದಲೇ ನೀವು ಸ್ಕ್ವಯರ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಫಸ್ಟ್ ನೀವು ಡಿ ಎಕ್ಸನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಅಂತಂದರೆ ನಮಗೆ ಸಿಗ್ಮಾ ಎಕ್ಸ್ ಬೇಕಾಗುತ್ತೆ. ಮತ್ತು ಇಲ್ಲಿ ಸಿಗ್ಮಾ ಎಕ್ಸ್ ಯಾವ ಥರ ನೀವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಮೀನ್ ಇಸ್ ಈಕ್ವಲ್ ಟು ಅಥವಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಮಾಡಿದ್ರೆ ನಿಮಗೆ ಈ ಸಿಗ್ಮಾ ಇದು ಏನು ಎಕ್ಸ್ ಬಾರ್ ಸಿಗುತ್ತೆ. ಇದನ್ನು ನಾವು ಟೋಟಲ್ ಮಾಡಿದಾಗ ನಮಗೆ 360 ಬರುತ್ತೆ. ಸಿಗ್ಮಾ ಎಕ್ಸ್ ಇಸ್ 360. ಸಿಗ್ಮಾ ಎಕ್ಸ್ ಇಸ್ 360. 360 divided by observation 1, 2, 3, 4, 5, 6, 7, 8, 9, 10. 10 observations ಇದೆ. ಅದಕ್ಕೆ 36 is x bar. x bar is 36. ಈಗ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ ಇಂದ ಎಕ್ಸ್ ಬಾರ್ನ ಕಳೆದ್ರೆ ನಮಗೆ ಡಿ ಎಕ್ಸ್ ಸಿಗುತ್ತೆ ಅಂತ ಹೇಳಿದ್ರೆ, ಹಾಗಾದರೆ ಎಕ್ಸ್ 30 ಇದೆ. 30 ಮೈನಸ್ 36 ಇಸ್ ಈಕ್ವಲ್ ಟು -6. ನೋಡಿ ಈ ಥರ ಬರ್ಕೊಂತ ಹೋಗ್ಬೇಕು. ನನಗೆ ಎರಡನೇದು ತೋರಿಸ್ತೀನಿ. 60 ಮೈನಸ್ 36 ಅಲ್ಲಿಗೆ ಎಷ್ಟಾಗುತ್ತೆ 24. ಮೈನಸಲ್ಲಿ ಬಂದರೆ ಮೈನಸ್ ಅಂತ ತೋರಿಸ್ಬೇಕು, ಪ್ಲಸ್ಸಲ್ಲಿ ಬಂದರೆ ಏನು ಬರಿಬೇಡಿ. ಓಕೆ, ಇಲ್ಲಿ ಇದಾಯಿತು. ಇದಾದಮೇಲೆ ನೋಡಿ ವ್ಯಾಲ್ಯೂಸ್ ಏನು ಬರುತ್ತೆ. 30 ಮೈನಸ್ 36 ಇಸ್ -6. and again 30 and again 36 minus 12 minus 18 minus 24 plus 6 and minus 30. ಇದನ್ನೇನು ಟೋಟಲ್ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ಮುಲಾದಲ್ಲಿ ನಮಗೆ ಬೇಕಾದ್ರೆ ಡಿ ಎಕ್ಸ್ ಡಿ ವೈ ಮತ್ತು ಸಿಗ್ಮಾ ಡಿ ಸ್ಕ್ವಯರ್ ಬೇಕು. ಈಗ ಡಿ ಎಕ್ಸ್ ಸ್ಕ್ವಯರ್ ಮಾಡೋಣ ಅಂದರೆ ಇಲ್ಲಿ -6 ಇಂಟು -6 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 6 ಇಂಟು 6 36 ಆಗುತ್ತೆ. ಓಕೆ, ಇಲ್ಲಿ ನೆಕ್ಸ್ಟು 24 ಇಂಟು 24 576 ಆ್ಯಂಡ್ ಅಗೇನ್ 6 ಇಂಟು 6 36 30 ಇಂಟು 30 900 36 ಇಂಟು 36 1296 and again 12 into 12 144 and again 18 into 18 324 and again 24 into 24 576 6 into 6 36 ಆಗುತ್ತೆ into 900. ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ ಇಷ್ಟು ಮಾತ್ರ ನಮಗೆ ಬೇಕಾಗುತ್ತೆ. ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರು 4824 ಬರುತ್ತೆ. ಓಕೆ, ಈಗ ವೈ ಇಲ್ಲಿ ವೈ ವ್ಯಾಲ್ಯೂಸ್ ಇದೆ. ಈಗ ನೀವು ಡಿ ವೈನ ಕಂಡುಹಿಡಿಬೇಕು ಅಂತಂದರೆ ನಿಮಗೆ ವೈ ಬಾರ್ ಬೇಕು. ಆ ವೈ ಬಾರ್ ಬೇಕು ಅಂತಂದರೆ ನೋಡಿ, ವೈ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್ ಮಾಡಿದ್ರೆ ನಿಮಗೆ ವೈ ಬಾರ್ ಸಿಗುತ್ತೆ.
ಆ ವೈ ಬರೋಂಗೆ ಸಿಗ್ಮಾ ವೈ ಇದಂಟು ವೈ ವ್ಯಾಲ್ಯೂಸ್ನ ಟೋಟಲ್ ಮಾಡಿದ್ರೆ ಸಿಗ್ಮಾ ವೈ ಈಸ್ ಈಕ್ವಲ್ ಟು 240 ಬರುತ್ತೆ. 240 ಡಿವೈಡೆಡ್ ಬೈ 10 ಮಾಡ್ತೀರಾ ಈಸ್ ಈಕ್ವಲ್ ಟು 24 ಬರುತ್ತೆ. ಹಾಗಾದ್ರೆ ಇಲ್ಲಿ 6 ಮೈನಸ್ 24 ಈಕ್ವಲ್ ಟು ಆ್ಯಂಡ್ ಅಗೇನ್ 36 ಮೈನಸ್ 24 12 ಮೈನಸ್ 24 ಈ ಥರ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಇಲ್ಲಿ 18 minus 18 and again plus 12 minus 12 and again ಇಲ್ಲಿ 48 minus 24 ಬರುತ್ತೆ plus 12 ಬರುತ್ತೆ and 6 plus 6 ಬರುತ್ತೆ minus 18 and again 24 minus 24 0. 36 minus 24 is 12 and again 30 minus 24 is 6 and again 12 minus 24 minus 12. Okay, ಇಲ್ಲಿ ಇಷ್ಟಾದ್ಮೇಲೆ ಈಗ ನಾವು dy ಸ್ಕ್ವೇರ್ ಅನ್ನು ಮಾಡಬೇಕು. dy ಸ್ಕ್ವೇರ್ ಯಾವ ಥರ ಮಾಡ್ತೀರಾ ಅಂತ ನಿಮ್ಗೆ ಗೊತ್ತು. dy ಸ್ಕ್ವೇರ್ 18 into 18 324 18 into 18 324 18 into 18 324 12 into 12 144 12 into 12 144 24 into 24 720 6 into 6 36 ಆಗುತ್ತೆ. 18 into 3 24 ಆಗುತ್ತೆ. 0 into 0 0 12 into 144 ಆಗುತ್ತೆ. 6 into 6 36 12 into 12 144. ಸಿಗ್ಮಾ dy ಸ್ಕ್ವೇರ್ನ ನೀವು ಟೋಟಲ್ ಮಾಡ್ಕೋಬೇಕು. ಹಾಗಾದರೆ 1872 ಈ ಸಿಗ್ಮಾ dy ಸ್ಕ್ವೇರ್ ಬರುತ್ತೆ. ಆ್ಯಂಡ್ ಅಗೇನ್ dx dy ನೋಡಿ, ಇದು ಇಂಪಾರ್ಟೆಂಟು. dx dy ಅಂತಂದರೆ dx ಇಲ್ಲಿದೆ -6, dy ಇಲ್ಲಿದೆ 18 -6 ಇಂಟು -18 ಅಂದರೆ ನೀವು ಕ್ಯಾಲ್ಕುಲೇಟರಲ್ಲಿ -6 ಇಂಟು -18 ಮಾಡೋಕ್ಕಾಗಲ್ಲ. ಅದಕ್ಕೆ 6 ಇಂಟು 18 ಮಾಡ್ಕೋಬೇಕು. ಅಲ್ಲಿಗೆ ಒಂದು ಅಂದರೆ ಇಲ್ಲಿ ಮೈನಸ್ಸು ಇಲ್ಲೂ ಮೈನಸ್ ಇದೆ, ಪ್ಲಸ್ ಆಗುತ್ತೆ 108 ಆಯಿತು. ಆ್ಯಂಡ್ ಅಗೇನ್ 24 into 12 288 and again 6 into 12 72 ಆಗುತ್ತೆ. and again 30 into 24 720 and again 6 into 36 216 again ಅಂದರೆ ಯಾವುದು 18 into 12. ಓಕೆ, ಓಕೆ ನೆಕ್ಸ್ಟ್ 0 ಇಲ್ಲಿ 0 ಇದೆ ನೋಡಿ. dy 0 dx 18 ಇದೆ, ಅದಕ್ಕೆ 0 ಇಂದ ನೀವೇನೇ ಮಲ್ಟಿಪ್ಲೈ ಮಾಡಿದ್ರು 0 ಬರುತ್ತೆ. ಆ್ಯಂಡ್ ಇದು ಇಂಪಾರ್ಟೆಂಟು. ಇಲ್ಲಿ ನೋಡಿ dx ವ್ಯಾಲ್ಯೂ -24 dy ವ್ಯಾಲ್ಯೂ +12 ಇದೆ, ಅಲ್ಲಿಗೆ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಅಲ್ಲಿ ಬರುತ್ತೆ. 24 into 12 ಮಾಡಿದ್ರೆ 288 ಬರುತ್ತೆ. -288 ಎರಡು ಕಡೆನೂ ಮೈನಸ್ ಇರ್ತಿದ್ರೆ ಅಲ್ಲಿ ಪ್ಲಸ್ ಅಲ್ಲಿ ಬಂದ್ಬಿಡೋದು. ಇಲ್ಲಿ ಮೈನಸ್ ಇದ್ದು ಇಲ್ಲಿ ಪ್ಲಸ್ ಇದ್ರೂ ಮೈನಸ್ ಅಲ್ಲಿ ಬರುತ್ತೆ, ಇಲ್ಲಿ ಮೈನಸ್ ಇದ್ದು ಇಲ್ಲಿ ಪ್ಲಸ್ ಇದ್ರೂ ಮೈನಸ್ ಅಲ್ಲಿ ಬರುತ್ತೆ. ನೆನಪಿರಲಿ 36 ಅಂದರೆ 6 into 6 36 ಆಗುತ್ತೆ. ಆ್ಯಂಡ್ ಅಗೇನ್ 12 into 30 -30 into -12 360 ಪ್ಲಸ್ ವ್ಯಾಲ್ಯೂ 360 ಆಗುತ್ತೆ. ಹಾಗಾದರೆ ಸಿಗ್ಮಾ ಡಿ ಎಕ್ಸ್ ಮತ್ತು dy is equal to 1728. ಇಷ್ಟನ್ನು ನೀವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ಈಗ ನಾವು ಫಾರ್ಮುಲಾನ ಡಿರೈವೇಟ್ ಮಾಡೋಣ. ಓಕೆ, ಇಲ್ಲಿ ಕಾರ್ಲ್ ಪಿಯರ್ಸನ್ ಆಫ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ r ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಇಲ್ಲಿ r ನಾನು ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಹಾಕ್ತಾ ಇದ್ದೀನಿ. ಸಿಗ್ಮಾ dx dy ಡಿವೈಡೆಡ್ ಬೈ ಸಿಗ್ಮಾ dx ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ dy ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ ಫಾರ್ r ವ್ಯಾಲ್ಯೂ. ಓಕೆ, ಈಗ dx dy ನೀವು ಕಂಡುಹಿಡ್ಕೊಂಡಿದ್ದೀರಾ. dx dy 1728 ಇದೆ.
and again root of dx square 4824 and again root of dy square 1872 ಇದೆ. ಓಕೆ, ಈಗ 1728 ಹಾಗೆ ಬರ್ಕೊಳ್ಳಿ. ಈಗ ನೀವು ಇದನ್ನ ರೂಟ್ ತೆಗಿತೀರಾ 69.46 ಇಂಟು 1872 ರೂಟ್ ತೆಗಿತೀರಾ. ರೂಟ್ ತೆಗೆದ್ರೆ 43.27 ಆಗುತ್ತೆ. 43.27. ಓಕೆ, ಈಗ 1728 ಹಾಗೆ ಬರ್ಕೊಳ್ಳಿ. 69.46 ಇಂಟು 43.27 ಮಾಡಿದ್ರೆ ನಿಮಗೆ 3005.5342 ಬರುತ್ತೆ. ಸರ್ ಇದನ್ನ ನೀವು ಡಿವೈಡ್ ಮಾಡಿದ್ರೆ 1728 ಡಿವೈಡೆಡ್ ಬೈ 3005.5342 ಇಂದ ಡಿವೈಡೆಡ್ ಮಾಡಿದ್ರೆ 0.5749 ಬರುತ್ತೆ. 0.5749. ಇವೆರಡು ಡಿಜಿಟ್, ನೀವು ಪಾಯಿಂಟ್ ಮುಂದೆ 2 ಡಿಜಿಟ್ ತೊಗೊಂಡ್ರೂ ಆಗುತ್ತೆ, 4 ಡಿಜಿಟ್ ತೊಗೊಂಡ್ರೂ ಆಗುತ್ತೆ. ಈಗ ನಾವು ಪ್ರಾಪಬಲ್ ಎರರ್ ಅನ್ನು ಕಂಡುಹಿಡಿಯಬೇಕು. PE ಪ್ರಾಪಬಲ್ ಎರರ್ ಫಾರ್ಮುಲಾ 0.6745 ಬ್ರಾಕೆಟ್ 1 ಮೈನಸ್ ಆರ್ ಸ್ಕ್ವೇರ್ divided by root n. This is the formula for probable error. 0.6745 ಹಾಗೆ ಬರ್ಕೊಳ್ಳಿ, 1 ಮೈನಸ್ ಹಾಗೆ ಇರಲಿ, ರೂಟ್ 10 ನಂಬರ್ ಆಫ್ ಅಬ್ಸರ್ವೇಷನ್ 10 ಇದೆ. ಓಕೆ, ಇಲ್ಲಿ ಆರ್ ವ್ಯಾಲ್ಯೂ ನೀವು ಕಂಡುಹಿಡ್ಕೊಂಡಿದ್ದೀರಾ. 0.5749 ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಹೋಲ್ ನೋಡಿ, ಇಲ್ಲಿ ಸ್ಕ್ವೇರ್ ಇದೆ, ಒಂದು ಸ್ವಲ್ಪ ಬೋಲ್ಡ್ ಇದಾಗುತ್ತೆ, ಸ್ಕ್ವೇರ್ ಇದೆ. ನೀವು ಇಲ್ಲಿ 0.6745 ಹಾಗೆ ಬರ್ಕೋಬೇಕು. ಬ್ರಾಕೆಟಲ್ಲಿ 1 ಮೈನಸ್ ಹಾಗೆ ಬರ್ಕೊಳ್ಳಿ. ಈಗ ನೀವು 0.5749 ನೋಡಿ, ಇಲ್ಲಿ 0.5749 ಇಂಟು 0.5749 ಮಾಡಬೇಕು. ಸ್ಕ್ವೇರ್ ಅಂತ ಇದೆ, ಅದಕ್ಕೆ ಅದೇ ವ್ಯಾಲ್ಯೂನ 2 ಸರಿ ಗುಣಿಸ್ಕೋಬೇಕು ನೀವು. ಅಂದರೆ ಇಂಟು 2 ಮಾಡೋಂಗಿಲ್ಲ, ನೀವು ಗುಣಿಸ್ಕೊಂಡಾಗ ನಿಮಗೆ ವ್ಯಾಲ್ಯೂ 1 ಮೈನಸ್ ಆಸ್ ಇಟ್ ಈಸ್. ಇಲ್ಲಿ ಏನು 1 ಇದೆ, ಆ ಮೈನಸ್ನ ಇಲ್ಲಿ 1 ಮೈನಸ್ ಹಂಗೆ ಬರ್ಕೊಂತೀರಾ. ಅಲ್ಲಿಗೆ ನೀವು 0.5749 ಇಂಟು 0.5749 ಮಾಡ್ಕೊಂಡ್ರೆ ನಿಮಗೆ 0.3305 ಬರುತ್ತೆ. 0.3305 ಬರುತ್ತೆ. ಡಿವೈಡೆಡ್ ಬೈ ರೂಟ್ ಆಫ್ 10 ಮಾಡಿದ್ರೆ 3.16 ಬರುತ್ತೆ. ಈಗ ನೀವು 0.6745 ಹಾಗೆ ಇಲ್ಲಿ ಬ್ರಾಕೆಟಲ್ಲಿ 1 ಮೈನಸ್ 0.3305 ಮಾಡಿದ್ರೆ, ಮೈನಸ್ ಮಾಡ್ಕೊಂಡು ಆಮೇಲೆ ಡಿವೈಡ್ ಮಾಡಬೇಕು. ಮೈನಸ್ ಮಾಡಿದ್ರೆ 0.6695 ಬರುತ್ತೆ. ಡಿವೈಡೆಡ್ ಬೈ 3.16 0.6745 ಹಾಗೆ ಇಲ್ಲಿ ಬ್ರಾಕೆಟ್ ಇರೋದ್ರಿಂದ ಇಂಟು ಅಂತ. ಓಕೆ, ಇಲ್ಲಿ 0.6695 ಡಿವೈಡೆಡ್ ಬೈ 3.16 ಮಾಡಿದ್ರೆ ನಿಮಗೆ 0.2115 ಏನೋ ಬರುತ್ತೆ. ಅದಕ್ಕೆ ನೀವು ಒಂದು ರೌಂಡ್ ಫಿಗರ್ ಮಾಡ್ಕೊತ ಇದ್ದೀನಿ. ಹಾಗಾದರೆ 0.6745 ಇಂಟು 0.212 ಮಾಡಿದ್ರೆ ನಿಮಗೆ 0.143 ಆನ್ಸರ್ ಬರುತ್ತೆ. ದಿಸ್ ಇಸ್ ದ ಪ್ರಾಪಬಲ್ ಎರರ್. ಹಾಗಾದ್ರೆ ನಾವಿಲ್ಲಿ ರಿಸಲ್ಟನ್ನ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ, ಅದಕ್ಕೆ ನಾವಿಲ್ಲಿ ಫಸ್ಟ್ ವ್ಯಾಲ್ಯೂ ಪ್ರಾಪಬಲ್ ಎರರ್ ಅಲ್ಲಿ ಇರೋ ಫಸ್ಟ್ ವ್ಯಾಲ್ಯೂನ 6 ಇಂಟು ಪ್ರಾಪಬಲ್ ಎರರ್ ಮಾಡಬೇಕು. 6 ಇಂಟು ಪ್ರಾಪಬಲ್ ಎರರ್ ಮಾಡಬೇಕಂತೆ. ಹಾಗಾದ್ರೆ 6 ಇಂಟು ಪ್ರಾಪಬಲ್ ಎರರ್ ಆನ್ಸರ್ ಬಂದಿರೋದು ಪ್ರಾಪಬಲ್ ಎರರ್ ಆನ್ಸರ್ ಬಂದಿರೋದು 0.143. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0.858 ಬರುತ್ತೆ. ಹಾಗಾದ್ರೆ ನಾವೀಗ ಕಂಪೇರ್ ಮಾಡಬೇಕು
ಹಾಗಾದರೆ ಇಲ್ಲಿ ಆರ್ ವ್ಯಾಲ್ಯೂ ನಿಮಗೆ ಗೊತ್ತು, ಆರ್ ಇಸ್ ಈಕ್ವಲ್ ಟು 0.5749 ಬಂದಿತ್ತು. ಹಾಗಾದರೆ ಇಲ್ಲಿ ಲೆಸ್ ದೆನ್ ಇದಕ್ಕಿನ್ನ ಇದು ಜಾಸ್ತಿ ಇದೆ, ಅದಕ್ಕೆ ಇಲ್ಲಿ ಸಾರಿ ಲೆಸ್ ದೆನ್ ಇದಕ್ಕಿನ್ನ ಇಲ್ಲಿ ಕಮ್ಮಿ ಇರೋದ್ರಿಂದ ಲೆಸ್ ದೆನ್ 0.858 ಮಾಡ್ತೀರಾ. ಹಾಗಾದರೆ ಇಲ್ಲಿ ಲೆಸ್ ದೆನ್ ಬಂತು ಅಂದರೆ ವ್ಯಾಲ್ಯೂ, ಈ ವ್ಯಾಲ್ಯೂ ನೋಡಿ 0.5749 ಇದೆ, ಇಲ್ಲಿ 0.858 ಇದೆ, ಅಂದರೆ ಇದು ಜಾಸ್ತಿ ಇದೆ ಇದು ಕಮ್ಮಿ ಇದೆ ಅಂತ. ಇದಕ್ಕಿನ್ನ ಇದು ಜಾಸ್ತಿ ಇದೆ, ಅದಕ್ಕೆ ಲೆಸ್ ದೆನ್ ಅಂತ ತೋರಿಸಿದ್ದಾರೆ. ಈ ವ್ಯಾಲ್ಯೂಕ್ಕಿಂತ ಇದು ಲೆಸ್ ದೆನ್ ಕಮ್ಮಿ ಇದೆ. ಹಾಗಾದರೆ ಕಮ್ಮಿ ಇದ್ರೆ ಆರ್ ವ್ಯಾಲ್ಯೂ ಈ ಪ್ರಾಬಬಲ್ ಎರರ್ಕಿನ್ನ ಆರ್ ವ್ಯಾಲ್ಯೂ ಕಮ್ಮಿ ಇದ್ರೆ ಅದು ಇನ್ಸಿಗ್ನಿಫಿಕೆಂಟ್ ಆಗುತ್ತೆ. ಆನ್ಸರ್ ಇಸ್ ದೇರ್ಫೋರ್, ಇಲ್ಲಿಂದ ದೇರ್ಫೋರ್ ಓಕೆ ದೇರ್ಫೋರ್ and it's insignificant. The result is insignificant. ಈಗಲೇ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಒಂದೇ ಸತಿಗೆ ಅರ್ಥ ಆಗಲ್ಲ ಪ್ರಾಬ್ಲಮ್ಮು. ನೀವು ಫಾರ್ಮುಲಾ ಮತ್ತು ಒಂದು 2-3 ಥರ ಪ್ರಾಬ್ಲಮ್ಸ್ನ ನೀವು ವರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಸಿಂಪಲ್ ಆಗಿದೆ, ಒಂದು ಸ್ವಲ್ಪ ಕೂತ್ಕೊಂಡು ಚೆನ್ನಾಗಿ ವರ್ಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದು ಪ್ರಾಬಬಲ್ ಕಾರ್ಲ್ ಪಿಯರ್ಸನ್ ಆಫ್ ಕೋಎಫಿಷಿಯೆಂಟ್ ಆಫ್ ಕೋರಿಲೇಷನ್ ಹಿಡಿಯೋದು. ಎಕ್ಸ್ ವ್ಯಾಲ್ಯೂಸ್ ಹಾಕೊಂಡಿದ್ದೀರಾ, ನೋಡಿ ಮತ್ತೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ ವ್ಯಾಲ್ಯೂಸ್ನ ಹಾಕ್ಕೊಂಡಿದ್ದೀರಾ, ನಿಮಗೆ ಎಕ್ಸ್ ವ್ಯಾಲ್ಯೂ ಆದಮೇಲೆ ಫಾರ್ಮುಲಾದಲ್ಲಿ ಇರುವಂಥ ಡಿ ಎಕ್ಸ್ ಮತ್ತು ಡಿ ವೈನ ಫಸ್ಟು ನೀವು ಡಿ ಎಕ್ಸನ್ನು ಕಂಡುಹಿಡಿಬೇಕು. ಡಿ ಎಕ್ಸ್ ಯಾವ ಥರ ಕಂಡುಹಿಡಿತೀರ ಅಂದರೆ ಎಕ್ಸ್ ವ್ಯಾಲ್ಯೂಸ್ನೆಲ್ಲ ಟೋಟಲ್ ಮಾಡ್ಕೊಂಡು ಸಿಗ್ಮಾ ಎಕ್ಸ್ ಡಿ ಬೈ ಎನ್, ಅಂದರೆ ಎನ್ 1 2 3 4 ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ನೋಡ್ತೀರಾ, 10 ಇದೆ. 360 ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 10 ಮಾಡ್ತೀರಾ, ಅಲ್ಲಿ 36 ಬರುತ್ತೆ. 36 ಬಂದಾಗ ಈ ಎಕ್ಸ್ ವ್ಯಾಲ್ಯೂಸಲ್ಲಿ ಈ 36ನ ನೀವು ಮೈನಸ್ ಮಾಡ್ತಾ ಹೋಗ್ಬೇಕು ಎಲ್ಲದಕ್ಕೂ. 30 - 36, 60 - 36, 30 - 36, 66 - 30, ಇಲ್ಲಿ ಪ್ಲಸ್ ವ್ಯಾಲ್ಯೂ ಮತ್ತು ಮೈನಸ್ ವ್ಯಾಲ್ಯೂನ ತೋರಿಸ್ತಾ ಹೋಗ್ತೀರಾ. ಮತ್ತೆ ಇದೇ ವ್ಯಾಲ್ಯೂಸ್ನ ನೀವು 2 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ ಡಿ ಎಕ್ಸ್ ಸ್ಕ್ವೈರ್ಗೆ 6 × 6 36 ಆಗುತ್ತೆ, 24 × 24 576 ಈ ಥರ ಆಗುತ್ತೆ. ಸೇಮ್ ಈಗ ಹೆಂಗೆ ಮಾಡಿದಿರೋ ಅದೇ ಥರ ವೈಗೂ ಮಾಡಬೇಕಾಗುತ್ತೆ. ಡಿ ವೈನ ಫೈಂಡ್ ಔಟ್ ಮಾಡೋದಕ್ಕೆ ಸಿಗ್ಮಾ ವೈ ಡಿ ಬೈ ಎನ್ ಮಾಡ್ಕೊಂಡು ನೀವು ಬರೋವಂಥ ವ್ಯಾಲ್ಯೂ ಏನು ವೈ ಬಾರ್ ಏನು ಸಿಗುತ್ತೆ ಅಥವಾ ವೈ ಮೀನ್ ಏನು ಸಿಗುತ್ತೆ ಅದನ್ನು 6 - 24 36 - 24 12 - 24 ಈ ಥರ ಹ್ಯಾಸ್ ಇಟ್ ಈಸ್ ನೀವು ಮಾಡ್ಕೊಂಡು ಹೋಗ್ತೀರಾ. ಮಾಡ್ಕೊಂಡು ಹೋದಾಗ ನಿಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ಮತ್ತೆ ಡಿ ವೈ ಸ್ಕ್ವೇರ್ 18 × 18 12 × 12 12 × 12 24 × 24 6 × 6 ಈ ಥರ 2 ಸಾರಿ ಸ್ಕ್ವೇರ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ ಡಿ ವೈ ಸ್ಕ್ವೇರ್ ಸಿಗುತ್ತೆ. ಆಮೇಲೆ ಇಲ್ಲಿ ಡಿ ಎಕ್ಸು ಮತ್ತು ಇಲ್ಲಿರುವಂಥ ಈ ಡಿ ಎಕ್ಸಿಂದ ಇಲ್ಲಿರುವಂಥ ಈ ಡಿ ಎಕ್ಸಿಂದ ಇಲ್ಲಿರುವಂಥ ಈ ಡಿ ವೈನ ಈ ಡಿ ಎಕ್ಸು ಮತ್ತು ಈ ಡಿ ವೈ ವ್ಯಾಲ್ಯೂನ ಅಂದರೆ 6 × 18 ಮಾಡಿದಾಗ ಏನು ಬರುತ್ತೆ ಅದನ್ನು ನಾವು ಡಿ ಎಕ್ಸ್ ಡಿ ವೈ ಅಂತ ಕರಿತೀವಿ. ಟೋಟಲ್ ಮಾಡ್ಕೊಂಡು ಫಾರ್ಮುಲಾನ ಡೆರಿವೇಟ್ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಈಗ ನಾನು ನೆಕ್ಸ್ಟ್ ಪ್ರಾಬ್ಲಮ್ ತೋರಿಸ್ತೀನಿ. ಈ ಪ್ರಾಬ್ಲಮ್ ಆದಮೇಲೆ ಇದನ್ನು ಬರ್ಕೊಳ್ಳಿ, ನೆಕ್ಸ್ಟ್ ಪ್ರಾಬ್ಲಮ್ ನಾನು ತೋರಿಸ್ತೀನಿ ಈಗ. ಓಕೆ, ಥ್ಯಾಂಕ್ ಯು.